ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಉಗ್ರರಿಗೆ ಆಶ್ರಯ ಕೊಡ್ತಿರೋ ಪಾಕಿಸ್ತಾನಕ್ಕೆ ಮತ್ತೆ ಬಿಸಿ ಮುಟ್ಟಿಸೋಕೆ ಭಾರತ ದೊಡ್ಡ ಪ್ಲಾನ್ ಮಾಡಿದೆ. FATF ನಲ್ಲಿ ಮದ್ದು ಅರಿಯೋಕೆ. ಮತ್ತೊಂದು ಕಡೆ ಅಫ್ಘಾನಿಸ್ತಾನದ ಮೇಲೆ ಪಾಕ್ ನಡೆಸಿರೋ ಏರ್ ಸ್ಟ್ರೈಕ್ ನ ಭಾರತ ತೀವ್ರ ಖಂಡಿಸಿದೆ. ತಾಲಿಬಾನಿಗಳಿಗೆ ಭಾರತ ಬೆಂಬಲ ವ್ಯಕ್ತಪಡಿಸಿದೆ. ಅತ್ತ ಸಿಂಧು ನದಿ ವಿಚಾರವಾಗಿ ಪಾಕ್ ಸಚಿವ ಬೇಕಾಬಿಟ್ಟಿ ಮಾತನಾಡಿದ್ದಾರೆ. ಮತ್ತೊಂದು ಕಡೆ ಅಮೆರಿಕ ರಾಯಭಾರಿ ಸರ್ಗಿಯೋ ಗೋರ್ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ದೊಡ್ಡ ಅಪ್ಡೇಟ್ ಕೊಟ್ಟಿದ್ದಾರೆ. ಎಲ್ಲವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲು ಉಗ್ರ ಪ್ರೇಮಿ ಪಾಕಿಸ್ತಾನಕ್ಕೆ ಭಾರತ ಶಾಕ್ ಕೊಡೋಕೆ ರೆಡಿ ಮಾಡಿರೋ ಪ್ಲಾನ್ ಬಗ್ಗೆ ನೋಡ್ಕೊಂಡು ಹೋಗೋಣ. ಉಗ್ರಗಾಮಿಗಳಿಗೆ ಆಶ್ರಯ ಕೊಡ್ತಿರೋ ಪಾಕಿಸ್ತಾನಕ್ಕೆ ಮತ್ತೆ ಬಿಸಿ ಮುಟ್ಟಿಸೋಕೆ ಭಾರತ ದೊಡ್ಡ ಪ್ಲಾನ್ ಮಾಡ್ಕೊಂಡಿರೋ ಮಾಹಿತಿ ಸಿಕ್ಕಿದೆ. ಮುಂದಿನ ಅಕ್ಟೋಬರ್ನಲ್ಲಿ ನಡೆಯೋ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ FATF ಮೀಟಿಂಗ್ ಏನಿದೆ, ಈ ವೇಳೆ ಪಾಕಿಸ್ತಾನವನ್ನ ಮತ್ತೆ ಗ್ರೇ ಲಿಸ್ಟ್ಗೆ ಸೇರಿಸಿ ಅಂತ ಭಾರತ ಪಟ್ಟು ಹಿಡಿಯುತ್ತೆ ಅಂತ ಮಾಹಿತಿ ಸಿಗ್ತಾ ಇದೆ. 2022ರಲ್ಲಿ ಗ್ರೇ ಲಿಸ್ಟ್ ನಿಂದ ಹೊರಬಂದಿದ್ದ ಪಾಕ್ ಈಗಲೂ ಉಗ್ರಗಾಮಿಗಳಿಗೆ ಬೆಂಬಲ ಕೊಡ್ತಾನೆ ಇದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರ ದಾಳಿ ಇದಕ್ಕೆ ಮುಖ್ಯವಾಗಿರೋ ಸಾಕ್ಷಿ. ಹೀಗಾಗಿ ಮುಂದಿನ ಮೀಟಿಂಗ್ ನಲ್ಲಿ ಪಾಕ್ ಸೇನೆ ಹಾಗೂ ಉಗ್ರರ ನಡುವಿನ ಈ ನಂಟುಗಳ ಬಗ್ಗೆ ಹೊಸ ಸಾಕ್ಷ್ಯಗಳನ್ನ FATFಗೆ ಸಬ್ಮಿಟ್ ಮಾಡೋಕೆ ಭಾರತ ಜೋರಾಗಿ ತಯಾರಿ ನಡೆಸ್ತಾ ಇದೆ. ಭಯೋತ್ಪಾದನೆಗೆ ಫಂಡಿಂಗ್ ಮಾಡೋದನ್ನ ತಡೆಯೋ ಜಾಗತಿಕ ಸಂಸ್ಥೆ ಈ FATF. ವಿಶೇಷ ಅಂದ್ರೆ ಇದೇ ಸಂಸ್ಥೆಗೆ ಭಾರತದ ವಿವೇಕ್ ಅಗರ್ವಾಲ್ ಇತ್ತೀಚೆಗಷ್ಟೇ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಒಂದು ವೇಳೆ ಪಾಕಿಸ್ತಾನ ಮತ್ತೆ ಗ್ರೇ ಲಿಸ್ಟ್ಗೆ ಸೇರಿದ್ರೆ ಜಾಗತಿಕ ಮಟ್ಟದಲ್ಲಿ ಸಾಲ ಹಾಗೂ ಆರ್ಥಿಕ ನೆರವು ಪಡೆಯೋಕೆ ಪಾಕಿಸ್ತಾನಕ್ಕೆ ಸಂಕಷ್ಟ ಆಗಬಹುದು. ಆದ್ರೆ ಭಾರತ ಏನೇ ಪ್ರಯತ್ನ ಪಟ್ಟರು ಕೂಡ ಇತ್ತೀಚಿನ ದಿನಗಳಲ್ಲಿ ಅಮೆರಿಕಗೆ ಅವರು ಹತ್ತಿರ ಆಗ್ತಿರೋದು ನೋಡ್ತಾ ಇದ್ರೆ, ಅವರ ಫ್ರೆಂಡ್ಶಿಪ್ ಅಮೆರಿಕದೊಂದಿಗೆ ಡೀಪ್ ಆಗಿರೋದು ನೋಡ್ತಾ ಇದ್ರೆ ಕಷ್ಟ. ಅಮೆರಿಕ ಮತ್ತು ಅದರ ಯುರೋಪಿಯನ್ ಮಿತ್ರರು ಪಾಕಿಸ್ತಾನವನ್ನ ಗ್ರೇ ಲಿಸ್ಟ್ಗೆಲ್ಲ ಸೇರೋಕೆ ಬಿಡ್ತಾರಾ ಅನ್ನೋ ಕ್ವಶನ್ ಕೂಡ ಇದೆ. ಒಂದು ಕ್ಲಾರಿಟಿ ಸಿಗುತ್ತೆ ನಮಗೆ ಈ ಪ್ರಯತ್ನ ಸಫಲವಾಗುತ್ತಾ ಇಲ್ವಾ ಅಂತ ನೋಡಿದಾಗ. ಏನೋ ಅಫ್ಘಾನಿಸ್ತಾನ್ ಮೇಲಿನ ಪಾಕ್ ದಾಳಿಯನ್ನ ಭಾರತ ತೀವ್ರವಾಗಿ ಖಂಡಿಸಿದೆ. ಇದು ಪಾಕಿಸ್ತಾನದ ಹತಾಶೆಯ ಪರಮಾವಧಿ ಮತ್ತು ಉದ್ದಟತನದ ವರ್ತನೆ ಅಂತ ಭಾರತ ಆಕ್ರೋಶ ಹೊರಹಾಕಿದೆ. ಗಡಿಯಾಚೆಗಿನ ಈ ಹಿಂಸಾಚಾರದಿಂದ ಪಾಕಿಸ್ತಾನ ತನ್ನ ಆಂತರಿಕ ವೈಫಲ್ಯ ಮುಚ್ಚಿಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ. ಇದು ಅಫ್ಘಾನಿಸ್ತಾನದ ಸಾರ್ವಭೌಮತ್ವದ ಮೇಲಿನ ನೇರ ದಾಳಿ ಅಂತ ವಿದೇಶಾಂಗ ಇಲಾಖೆ ಹೇಳಿದೆ. ಪಾಕಿಸ್ತಾನದ ಈ ನಡವಳಿಕೆಯಿಂದ ಈ ಭಾಗದ ಶಾಂತಿಗೆ ಭಾರಿ ದೊಡ್ಡ ಅಪಾಯ ಇದೆ ಅಂತ ಎಚ್ಚರಿಸಿದೆ. ದಾಳಿಯಲ್ಲಿ ಪ್ರಾಣ ಕಳ್ಕೊಂಡ ಅಮಾಯಕರ ಕುಟುಂಬಗಳಿಗೆ ಭಾರತ ಸರ್ಕಾರ ಸಂತಾಪ ಸೂಚಿಸಿದೆ. ಭಾನುವಾರ ರಾತ್ರಿ ಅಫ್ಘಾನಿಸ್ತಾನದ 3 ಪ್ರಾಂತ್ಯಗಳ ಮೇಲೆ ಬಾರ್ಡರ್ನುದ್ದಕ್ಕೂ ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡಿತು. ಕರಾಚಿಯಲ್ಲಿ ಆಗಿದ್ದ ಉಗ್ರ ದಾಳಿಗೆ ಪ್ರತಿಕಾರವಾಗಿ 29 ಉಗ್ರಗಾಮಿಗಳನ್ನ ಹೊಡೆದಿದ್ದೀವಿ ನಾವು ಅಂತ ಪಾಕ್ ಕ್ಲೇಮ್ ಮಾಡಿತ್ತು. ಆದ್ರೆ ಪಾಕ್ ದಾಳಿಯಲ್ಲಿ 36 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅವ್ರು ಯಾರು ಉಗ್ರರಲ್ಲ, ಅವರು ನಾಗರಿಕರು ಅಂತ ತಾಲಿಬಾನ್ ಪ್ರತಿಕ್ರಿಯೆ ಕೊಟ್ಟಿದೆ. ಏನೋ ಸಿಂಧೂ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಭಾರತದ ವಿರುದ್ಧ ಪಾಕಿಸ್ತಾನ ಸಚಿವರು ನಾಲಿಗೆ ಹರಿಬಿಟ್ಟಿದ್ದಾರೆ. ಮತ್ತೊಮ್ಮೆ ನಮ್ಮ ಪಾಲಿನ ನೀರನ್ನ ಕಸಿದುಕೊಳ್ಳೋ ಕೈಗಳನ್ನ ನಾವು ಇಲ್ಲ ಮಾಡಿಬಿಡ್ತೀವಿ, ತೆಗೆದು ಬಿಡ್ತೀವಿ ಅಂತ ಪಾಕ್ನ ಕ್ಲೈಮೇಟ್ ಚೇಂಜ್ ಮಿನಿಸ್ಟರ್ ಮುಸಾದಿಕ್ ಮಲಿಕ್ ರಾಕ್ಷಸಿ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಉಗ್ರದಾಳಿ ಬಳಿಕ ಸಿಂಧೂ ನದಿ ಒಪ್ಪಂದವನ್ನ ಭಾರತ ತಡೆ ಹಿಡಿದಿತ್ತು. ಈ ಬಗ್ಗೆ ಪಾಕ್ ಸಚಿವರಾದ ಮುಸಾದಿಕ್ ಮತ್ತು ಅಟ್ಟಾ ಉಲ್ಲಾ ತರಾರ್ ಜಂಟಿ ಸುದ್ದಿಗೋಷ್ಠಿ ನಡೆಸಿ ತಮ್ಮ ನಾಲಿಗೆಯನ್ನ ಊರುದ್ದ ಚಾಚಿದ್ದಾರೆ. ನೆರೆ ರಾಷ್ಟ್ರದ ಪ್ರಧಾನಿಯೊಬ್ಬರು ಅಂದ್ರೆ ಮೋದಿ ಪಾಕಿಸ್ತಾನಕ್ಕೆ ಒಂದು ಹನಿನೂ ನೀರು ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಅಂತಾರಾಷ್ಟ್ರೀಯ ಕಾನೂನು ಅಡಿಯಲ್ಲಿ ಈ ಒಪ್ಪಂದದಲ್ಲಿ ಹಾಗೆಲ್ಲ ಮಾಡಕ್ ಬರಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಕ್ಚುಲಿ ಭಾರತ ಪಾಕ್ ಪಾಲಿನ ನೀರನ್ನ ಬಿಡಲ್ಲ ಅಂತ ಹೇಳಲಿಲ್ಲ. ಅಂತಾರಾಷ್ಟ್ರೀಯ ಕಾನೂನು ಪ್ರಕಾರ ಅವ್ರ ಪಾಲಿನ ನೀರನ್ನ ಕೊಡಬೇಕು. ಭಾರತ ಹೇಳಿದ್ದು, ಭಾರತದ ಪ್ರಧಾನಿ ಕೂಡ ಬಿಡಿಸಿ ಹೇಳಿರೋದೇನು ಅಂದ್ರೆ ತನ್ನ ಹಕ್ಕಿನ ನೀರನ್ನ ನಾವು ಇಷ್ಟು ದಿವಸ ಎಕ್ಸ್ಟ್ರಾ ವಾಟರ್ನ ಫ್ರೀ ಆಗಿ ಕೊಡ್ತಿದ್ವಿ ಅವರಿಗೆ, ಅದು ಕೊಡಲ್ಲ ಅಂತ ಹೇಳಿ ಇರ್ಬೇಕಲ್ಲ ತಲೆಯಲ್ಲಿ ಏನಾದ್ರು ಅರ್ಥ ಮಾಡ್ಕೊಳ್ಳಿಕ್ಕೆ. ಇವಾಗ ಏನೋ ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ರಾಮ ಮಂದಿರ, ಗಯಾ, ಬೋಧ್ ಗಯಾ ಸೇರಿ ಎಲ್ಲ ಅದ್ಭುತ ಸ್ಥಳಗಳಿಗೆ ಪ್ರವಾಸ ಇದೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್. ಕನ್ನಡ ಟೂರ್ ಮ್ಯಾನೇಜರ್ ನಿಮ್ಮನ್ನ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ಬಂದು ತಲುಪಿಸ್ತಾರೆ. ₹1 ಎಕ್ಸ್ಟ್ರಾ ಖರ್ಚಿರೋದಿಲ್ಲ. ಅದನ್ನ ಬಿಟ್ರೆ ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಸರ್ವ ದಿಕ್ಕುಗಳಲ್ಲೂ ಫ್ರಂಟ್ಗಳ ಲೆಕ್ಕ ಇಲ್ಲದೆ ಬಡಿದಾಡ್ತಿರೋ ಇಸ್ರೇಲ್ ಈಗ ಸಿರಿಯಾದಲ್ಲೂ ಕೂಡ ದಾಳಿ ಮಾಡಿದೆ. ದಕ್ಷಿಣ ಸಿರಿಯಾದಲ್ಲಿರೋ ಇಸ್ರೇಲ್ ಸೇನೆ ಮೇಲೆ ಭಾನುವಾರ ರಾತ್ರಿ ಗುಂಡಿನ ದಾಳಿಯಾಗಿತ್ತು. ಅಂದ್ರೆ ಇಸ್ರೇಲ್ ಗಡಿ ದಾಟಿ ಸುಮಾರು 15 ಕಿಲೋಮೀಟರ್ ಸಿರಿಯಾದಲ್ಲಿ ಬಂದ್ಕೊಂಡು ಇಸ್ರೇಲ್ ಸೈನಿಕರು ಕುತ್ಕೊಂಡಿದ್ದಾರೆ. ವಿಶ್ವಸಂಸ್ಥೆಯ ಬಫರ್ ಝೋನ್ ಅನ್ನ ಕೂಡ ವಶಕ್ಕೆ ಪಡ್ಕೊಂಡು ಮುಂದಕ್ಕೆ ಹೋಗಿದ್ದಾರೆ. ಅಲ್ಲಿ ದಾಳಿಯಾಗಿತ್ತು ಸಿರಿಯಾ ನೆಲದಲ್ಲಿ. ಅದಕ್ಕೆ ಪ್ರತಿಯಾಗಿ ಇಸ್ರೇಲಿಗೆ ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಹೇಳಿ ಸಿರಿಯಾದ ಅಬ್ದಿನ್ ಅನ್ನೋ ಕಡೆಗೆ ದಾಳಿ ಮಾಡಿದೆ. ಇಸ್ರೇಲ್ ಸೇನಾ ವಾಹನಗಳು ಹಳ್ಳಿಗೆ ಬಂದಾಗ ಸ್ಥಳೀಯರು ರಸ್ತೆ ತಡೆದು ವಿರೋಧಿಸಿದ್ದಾರೆ. ಕೆಲ ಯುವಕರು ಇಸ್ರೇಲ್ ಸೈನಿಕರ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಇಸ್ರೇಲ್ ಸೇನೆ ಜನರ ಮೇಲೆ ವಾರ್ನಿಂಗ್ ಶಾಟ್ಸ್ ಹಾರಿಸಿದೆ. ಆದ್ರೆ ಅಲ್ಲಿ ಯಾರ ಮೇಲೂ ಕೂಡ ಮನುಷ್ಯರ ಮೇಲೆ ದಾಳಿ ಮಾಡಿಲ್ಲ. ಈ ದಾಳಿಗೆ ಅಂಜಿ ಜನ ಅಲ್ಲಿಂದ ರಾತ್ರಿ ಮನೆ ಬಿಟ್ಟು ಓಡ್ ಹೋಗಿದ್ದಾರೆ. ಆಮೇಲೆ ಅಲ್ಲಿಂದ ಇಸ್ರೇಲ್ ಸೇನೆ ವಾಪಸ್ ಆಗಿದೆ. ಇನ್ನು ಇಸ್ರೇಲ್ ದಾಳಿಗಳನ್ನ ಸಿರಿಯಾ ಸರ್ಕಾರ ಖಂಡಿಸಿದೆ. ನಮ್ಮ ದೇಶದಲ್ಲಿ ಬಂದು ಕೂತ್ಕೊಂಡು 15 ಕಿಲೋಮೀಟರ್ ಒಳಗಡೆ
ಅಲ್ಲಿ ನಮ್ಮ ಮೇಲೆ ದಾಳಿ ಆಯ್ತು ಅಂತ ಮತ್ತೆ ಮುಂದಕ್ಕೆ ಬಂದು ಹೊಡೆಯೋಕೆ ಟ್ರೈ ಮಾಡ್ತಿದ್ದಾರಲ್ಲ, ಇದು ಉಲ್ಲಂಘನೆ, ಸಾರ್ವಭೌಮತ್ವದ ಉಲ್ಲಂಘನೆ ಅಂತ ಸಿರಿಯಾ ಆಕ್ರೋಶ ಹೊರಹಾಕಿದೆ. ಟರ್ಕಿ ಕೂಡ ಖಂಡಿಸಿದೆ. ಇನ್ನೊಂದು ಕಡೆ ರಷ್ಯಾ ಯುಕ್ರೇನ್ ಹೊಡೆದಾಟ ಮತ್ತಷ್ಟು ತೀವ್ರವಾಗಿದೆ. ಈಗ ರಷ್ಯಾ ಅಧ್ಯಕ್ಷ ಪುಟಿನ್ ಹೇಳಿದ ಹಾಗೆ ಯುಕ್ರೇನ್ಗೆ ರಷ್ಯಾ ಸೇನೆ ಪ್ರತೀಕಾರ ಹೇಳಿದೆ. ಸರಣಿ ಮಿಸೈಲ್ ಮತ್ತು ಡ್ರೋನ್ ಮೂಲಕ ದಾಳಿ ಮಾಡಿದೆ. ಪರಿಣಾಮ ಯುಕ್ರೇನ್ನಲ್ಲಿ ಕನಿಷ್ಠ 12 ಜನ ಮೃತಪಟ್ಟಿದ್ದಾರೆ, 40ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಯುಕ್ರೇನ್ನ ಡಿನಿಪ್ರೋ, ಜಪೊರಿಜಿಜಿಯಾ, ಸುಮಿ ಸೇರಿ ಹಲವು ಕಡೆ ರಷ್ಯಾ ಭೀಕರ ದಾಳಿ ಮಾಡಿದೆ. ರಷ್ಯಾ ದಾಳಿಯಿಂದ ಕೆಲ ಕಡೆ ವಿದ್ಯುತ್ ಸಂಪರ್ಕ ಕೂಡ ಕಟ್ಟಾಗಿತ್ತು ಅಂತ ಯುಕ್ರೇನ್ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ರಷ್ಯಾ ದಾಳಿಗೆ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಖಂಡನೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ನಾಗರಿಕರನ್ನ ಗುರಿಯಾಗಿಸಿ ರಷ್ಯಾ ದಾಳಿ ಮಾಡ್ತಾ ಇದೆ ಅಂತ ಆರೋಪಿಸಿದ್ದಾರೆ. ರಷ್ಯಾ ದಾಳಿಗೆ ಯುಕ್ರೇನ್ ಕೂಡ ಪ್ರತೀಕಾರ ಹೇಳಿದೆ. 400ಕ್ಕೂ ಅಧಿಕ ಡ್ರೋನ್ಗಳನ್ನ ರಷ್ಯಾ ಕಡೆಗೆ ಹಾರಿಸಿದೆ. ಅಷ್ಟನ್ನ ಕೂಡ ನಾವು ಹೊಡೆದು ಹಾಕಿದೀವಿ ಅಂತ ರಷ್ಯಾ ಸೇನೆ ಪ್ರತಿಕ್ರಿಯೆ ಕೊಟ್ಟಿದೆ. ಏನೋ ಯುದ್ಧ ನಿಲ್ಲಿಸುವ ವಿಚಾರದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಮತ್ತೆ ದೊಡ್ಡ ನಾಟಕ ಶುರುವಾಗಿದೆ. ಒಂದ್ ಕಡೆ ಯುದ್ಧ ನಿಲ್ಲಿಸುವ ಬಗ್ಗೆ ನಮ್ಮೊಂದಿಗೆ ಮಾತುಕತೆ ನಡೆಸೋಕೆ ಇರಾನ್ ಕೇಳ್ಕೊಂಡಿದೆ. ಹೀಗಾಗಿ ಕತರ್ನ ದೋಹಾದಲ್ಲಿ ಮಂಗಳವಾರ ಸಭೆ ನಡೆಯುತ್ತೆ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ವೈಟ್ ಹೌಸ್ ಕೂಡ ಸ್ಟೀವ್ ವಿಟ್ಕಾಫ್ ಮತ್ತು ಜೆರೆಡ್ ಕುಶ್ನರ್ ಅನ್ನ ಕತಾರ್ಗೆ ಕಳಿಸಿದೆ. ಆದರೆ ಇರಾನ್ ಇದಕ್ಕೆ ಉಲ್ಟಾ ಹೇಳಿಕೆ ಕೊಡ್ತಾ ಇದೆ. ಇಲ್ಲ ಯಾವ ಮಾತುಕತೆ ಇಲ್ಲ ಅಮೆರಿಕದೊಟ್ಟಿಗೆ ಅಂತ ಹೇಳಿ. ಇವರು ಇದೇ ನಾಟಕ ಮಾಡ್ತಾರೆ. ಇರಾನ್ ಅವರು ಮಾತುಕತೆ ಇಲ್ಲ ಅಂತ ಹೇಳಿ ಮಾತುಕತೆ ಮಾಡ್ಕೊಂಡ್ ಬಂದಿರ್ತಾರೆ. ಮುಂದಿನ ದಿನಗಳಲ್ಲಿ ಅಮೆರಿಕದೊಂದಿಗೆ ಯಾವುದೇ ಮೀಟಿಂಗೇ ನಡೆಯಲ್ಲ ಅಂತ ಇರಾನ್ ವಿದೇಶಾಂಗ ವಕ್ತಾರ ಇಸ್ಮಾಯಿಲ್ ಬಕಾಯಿ ಹೇಳಿದ್ದಾರೆ. ನಮ್ಮ ತಂಡ ಕತರ್ಗೆ ಹೋಗ್ತಿರೋದಕ್ಕೂ ಅಮೆರಿಕ ಪ್ರತಿನಿಧಿಗಳು ಹೋಗ್ತಿರೋದಕ್ಕೂ ಸಂಬಂಧ ಇಲ್ಲ. ಎಲ್ಲ ಅವರೊಟ್ಟಿಗೆ ಮೀಟಿಂಗ್ ಇಲ್ಲಪ್ಪ. ಹಳೆಯ ಒಪ್ಪಂದದ ನಿಯಮಗಳ ಬಗ್ಗೆ, ಅದನ್ನ ಜಾರಿ ಮಾಡೋದ್ರ ಬಗ್ಗೆ ಚರ್ಚಿಸೋಕಷ್ಟೇ ನಮ್ಮ ಟೀಮ್ ಹೋಗ್ತಿರೋದು ಅಂತ ಇರಾನ್ ಹೇಳಿದೆ. ಇದರ ನಡುವೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕತರ್ನಲ್ಲಿ ಫ್ರೀಸ್ ಆಗಿದ್ದ ನಮ್ಮ $6 ಬಿಲಿಯನ್ ಹಣ ಶೀಘ್ರ ರಿಲೀಸ್ ಆಗುತ್ತೆ. ಇದು ಇರಾನ್ಗೆ ದೊಡ್ಡ ಗೆಲುವು ಅಂತ ಹೇಳಿದ್ದಾರೆ. ಆದ್ರೆ ಈ ಹಣ ಬಿಡುಗಡೆ ಬಗ್ಗೆ ಅಮೆರಿಕ ಆಗ್ಲಿ ಕತರ್ ಆಗ್ಲಿ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ. ಏನೋ ಕತರ್ ಮತ್ತು ಅಮೆರಿಕ ಮತ್ತೆ ಮಾತುಕತೆ ಮಾಡ್ತವೆ ಅನ್ನೋ ವರದಿಗಳು ಬಂದ ನಂತರ ತೈಲ ಬೆಲೆಯಲ್ಲಿ ಏರಿಳಿತ ಆಗಿದೆ. ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಪ್ರತಿ ಬ್ಯಾರಲ್ ಕ್ರೂಡ್ ಆಯಿಲ್ ಬೆಲೆ $72-73 ಆಸುಪಾಸಲ್ಲಿತ್ತು. ಏನೋ ಅರುಣಾಚಲ ಪ್ರದೇಶದಲ್ಲಿ ಭಾರತದ ಭೂಪ್ರದೇಶವನ್ನ ಚೈನಾ ಅತಿಕ್ರಮಣ ಮಾಡಿದೆ ಅನ್ನೋ ಸುದ್ದಿಯನ್ನ ಸೇನೆ ತಳ್ಳಿ ಹಾಕಿದೆ. ಅಲ್ಲಿನ ಕೆಲ ಸ್ಥಳೀಯರು ಮಾಡಿರೋ ಆರೋಪ ಸಂಪೂರ್ಣ ಸುಳ್ಳು ಮತ್ತು ಆಧಾರ ರಹಿತ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದೆ. ಅರುಣಾಚಲ ಪ್ರದೇಶದ ನಾಹ್ ವೆಲ್ಫೇರ್ ಸೊಸೈಟಿ ಅನ್ನೋ ಸ್ಥಳೀಯ ಸಂಸ್ಥೆ ಚೀನಾ ನುಗ್ಗುಬಿಟ್ಟಿದೆ ಅಂತ ಹೇಳಿ ಆರೋಪ ಮಾಡಿತ್ತು. ಏನೋ ಸೆಷಲ್ಸ್ ಭೇಟಿ ವೇಳೆ ಪಿಎಂ ನರೇಂದ್ರ ಮೋದಿ ಮಹತ್ವದ ರಕ್ಷಣಾ ಒಪ್ಪಂದಗಳನ್ನ ಮಾಡಿಕೊಂಡಿದ್ದಾರೆ. ಇದರ ಭಾಗವಾಗಿ ಸೆಷಲ್ಸ್ಗೆ 4 ಸೇನಾ ಅಡ್ವೈಸರ್ಸ್ ಅನ್ನ, ಮಿಲಿಟರಿ ಅಡ್ವೈಸರ್ಸ್ ಅನ್ನ ನೇಮಿಸೋಕೆ ಭಾರತ ನಿರ್ಧಾರ ಮಾಡಿದೆ. ಈ ಸಲಹೆಗಾರರು ಸೆಷಲ್ಸ್ ಭದ್ರತಾ ಪಡೆಗಳೊಂದಿಗೆ ಸೇರಿ ತರಬೇತಿ ಹಾಗೂ ಕಾರ್ಯಾಚರಣೆ ವಿಭಾಗದಲ್ಲಿ ಹೆಲ್ಪ್ ಮಾಡ್ತಾರೆ. ಅಂದ ಹಾಗೆ ಕಳೆದ ಕೆಲ ವರ್ಷಗಳ ಹಿಂದೆ ಇದನ್ನ ಜಾರಿ ಮಾಡಲಾಗಿತ್ತು. ಆದ್ರೆ ಆಗ ಅಲ್ಲಿನ ವಿರೋಧ ಪಕ್ಷಗಳು ಸೆಷಲ್ಸ್ ನ ಸಾರ್ವಭೌಮತೆ ಹಾಳಾಗುತ್ತೆ ಅಂತ ಹೇಳಿ ಧ್ವನಿ ಎತ್ತಿದ್ರು. ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಸ್ವಲ್ಪ ದಿನ ಹೋಲ್ಡ್ ಮಾಡಲಾಗಿತ್ತು. ಈಗ ಫೈನಲಿ ಜಾರಿ ಮಾಡಲಾಗಿದೆ. ಏನು ಭಾರತ ಅಮೆರಿಕ ಟ್ರೇಡ್ ಡೀಲ್ ಬಗ್ಗೆ ಭಾರತದಲ್ಲಿರುವ ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್ ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ. ಈ ವ್ಯಾಪಾರ ಒಪ್ಪಂದ ಬಹುತೇಕ ಅಂತಿಮ ಹಂತಕ್ಕೆ ತಲುಪಿದೆ. ಕಳೆದ 1.5 ವರ್ಷಗಳಿಂದ ನಡೀತಾ ಇರೋ ಈ ಮಾತುಕತೆ ಸದ್ಯ 99% ಕಂಪ್ಲೀಟ್ ಆಗಿದೆ. 1% ಮಾತ್ರ ಬಾಕಿ ಇರೋದು ಅಂತ ಸೆರ್ಗಿಯೋ ಗೋರ್ ಹೇಳಿದ್ದಾರೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಭಾರತ ಭೇಟಿ ಬಗ್ಗೆ ಕೂಡ ಅಪ್ಡೇಟ್ ಬಂದಿದೆ. ಆದಷ್ಟು ಬೇಗ ಬರ್ತಾರೆ ಅನ್ನೋ ಹೇಳಿಕೆಯನ್ನ ಅವರು ಕೊಟ್ಟಿದ್ದಾರೆ ಸೆರ್ಗಿಯೋ ಗೋರ್. ಈ ವರ್ಷದ ನವೆಂಬರ್ನಲ್ಲಿ ಅಮೆರಿಕದಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ಸ್ ಇರೋದ್ರಿಂದ ಮುಂದಿನ ವರ್ಷದ ಆರಂಭದಲ್ಲಿ ಟ್ರಂಪ್ ಭಾರತಕ್ಕೆ ಭೇಟಿ ಕೊಡಬಹುದು ಅಂತ ಹೇಳಲಾಗ್ತಿದೆ. ಇನ್ನೊಂದು ಕಡೆ ಮುಂದಿನ ಡಿಸೆಂಬರ್ನಲ್ಲಿ ಅಮೆರಿಕದಲ್ಲಿ ನಡೆಯೋ G20 ಶೃಂಗಸಭೆಗೆ ಪಿಎಂ ಮೋದಿಗೆ ಅಮೆರಿಕ ಆಹ್ವಾನ ಕೊಟ್ಟಿದೆ. ಹೀಗಾಗಿ ಅವ್ರನ್ನ ಅಮೆರಿಕದಲ್ಲಿ ವೆಲ್ಕಮ್ ಮಾಡೋಕೆ ನಾವು ಕಾತುರದಿಂದ ಕಾಯ್ತಾ ಇದೀವಿ ಅಂತ ಗೋರ್ ಹೇಳಿದ್ದಾರೆ. ಇತ್ತೀಚೆಗೆ ಇಂಡೋ ಪ್ಯಾಸಿಫಿಕ್ ಕಮಾಂಡ್ ಹೆಸರನ್ನ ಬದಲಾಯಿಸಿ ಇಂಡೋ ಪದವನ್ನ ಡ್ರಾಪ್ ಮಾಡಿರೋದು ಕೂಡ ಚರ್ಚೆಗೆ ಕಾರಣ ಆಗಿತ್ತು. ಅದಕ್ಕೂ ಗೋರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬದಲಾವಣೆ ಮಧ್ಯೆನೂ ಅಮೆರಿಕ ಮತ್ತು ಭಾರತದ ಬಾಂಧವ್ಯ ಮೊದಲಿನ ಥರ ಚೆನ್ನಾಗೇ ಇದೆ. ಕೇವಲ ಲೆಟರ್ ಹೆಡ್ ಮೇಲಿನ ಹೆಸರಿಗಿಂತ 2 ರಾಷ್ಟ್ರಗಳ ನಡುವಿನ ಕೆಲಸಗಳು ಮುಖ್ಯ. ಈಗಲೂ ಭಾರತ ಅಮೆರಿಕದೊಂದಿಗೆ ಅತಿ ಹೆಚ್ಚು ಸೇನಾ ಸಮರಾಭ್ಯಾಸಗಳನ್ನು ನಡೆಸ್ತಾ ಇದೆ ಅಂತ ಗೋರ್ ಹೇಳಿದ್ದಾರೆ. ಇನ್ನು ಟ್ರಂಪ್ ಹಾಗೂ ಮೋದಿ ನಡುವಿನ ಕ್ಲೋಸ್ ಫ್ರೆಂಡ್ಶಿಪ್ ಬಗ್ಗೆ ಸೆರ್ಗಿಯೋ ಗೋರ್ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ಬಯಲು ಮಾಡಿದ್ದಾರೆ. ಕಳೆದ ಏಪ್ರಿಲ್ನಲ್ಲಿ ಮಯಾಮಿಯಲ್ಲಿ ನಡೆದ UFC ಪಂದ್ಯಾವಳಿ ವೇಳೆ ಟ್ರಂಪ್ ದಿಢೀರಂತ ಮೋದಿಗೆ ಕಾಲ್ ಮಾಡೋಕೆ ಮುಂದಾಗಿದ್ರು. ಆದರೆ ಸರ್, ಈಗ ಭಾರತದಲ್ಲಿ ಬೆಳಿಗ್ಗೆ 6 ಗಂಟೆ ಅರ್ಲಿ ಇನ್ ದ ಮಾರ್ನಿಂಗ್ ಇದು ಅಂತ ಟ್ರಂಪ್ ಅವ್ರಿಗೆ ನಾನು ನೆನಪು ಮಾಡಿದ್ದೆ ಅಂತ ಗೋರ್ ಹೇಳಿದ್ದಾರೆ. ಇದಕ್ಕೆ ಟ್ರಂಪ್ ರಿಯಾಕ್ಟ್ ಮಾಡಿ, ಮೋದಿ ಕೂಡ ನಂತರನೇ ಅವ್ರಿಗೂ ನಿದ್ದೆ ಇಲ್ಲ, ಅವರು ಆಲ್ರೆಡಿ ಎದ್ದಿರ್ತಾರೆ ಬಿಡಿ ಅಂತ ಹೇಳಿ ಕಾಲ್ ಮಾಡಿ ಅಂತ ಟ್ರಂಪ್ ನನಗೆ ಸೂಚನೆ ಕೊಟ್ಟರು. ಆಮೇಲೆ ಕಾಲ್ ಆಯಿತು ಅಂತ ಸೆರ್ಗಿಯೋ ಗೋರ್ ಹೇಳಿದ್ದಾರೆ. ಸೊ ಈ ಥರ ಮೋದಿ ಮತ್ತು ಟ್ರಂಪ್ ನಡುವೆ ಯಾವುದೇ ಪ್ರೋಟೋಕಾಲ್ ಇಲ್ಲದೇನೆ ಮಾತನಾಡುವಷ್ಟು ಆತ್ಮೀಯತೆ ಇದೆ. ಟ್ರಂಪ್ ಅವರು ಮೋದಿಯನ್ನು ನೋಡೋ ರೀತಿನೇ ಬೇರೆ ಇದೆ ಅಂತ ಗೋರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ.
ಇನ್ನು ಕ್ವಾಡ್ ಕೂಟದ ವಿದೇಶಾಂಗ ಸಚಿವರ ಮಹತ್ವದ ಸಭೆ ಇನ್ನು 2 ವಾರಗಳಲ್ಲಿ ಫಿಲಿಪೈನ್ಸ್ನಲ್ಲಿ ನಡೆಯುತ್ತೆ ಅಂತ ಹೇಳಿ ಗೋರ್ ಹೇಳಿದ್ದಾರೆ. ಆಸ್ಟ್ರೇಲಿಯಾ, ಇಂಡಿಯಾ, ಜಪಾನ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಈ ಕ್ವಾಡ್ನ ಗುಂಪಿನಲ್ಲಿರೋದು ನಿಮಗೆಲ್ಲ ಗೊತ್ತಿರಬಹುದು. ಇನ್ನು ಗ್ಲೋಬಲ್ ಟೆಕ್ ರೇಸ್ ಮತ್ತು ಎಐ ವಿಚಾರದಲ್ಲಿ ಅಮೆರಿಕ ಭಾರತದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಟ್ಯಾಲೆಂಟ್ ಮತ್ತು ಎಂಜಿನಿಯರಿಂಗ್ ವಲಯದಲ್ಲಿ ಚೈನಾಗೆ ಪ್ರಬಲ ಪೈಪೋಟಿ ಕೊಡುವ ಏಕೈಕ ರಾಷ್ಟ್ರ ಅಂದ್ರೆ ಅದು ಭಾರತ ಮಾತ್ರ. ಹೀಗಾಗಿ ಅಮೆರಿಕಾಗೆ ಭಾರತ ಅತ್ಯಂತ ಪ್ರಮುಖ ಹಾಗೂ ಅನಿವಾರ್ಯ ಪಾಲುದಾರ, ಇಂಡಿಸ್ಪೆನ್ಸಿಬಲ್ ಪಾರ್ಟ್ನರ್ ಅಂತ ಅಮೆರಿಕದ ಹಿರಿಯ ಅಧಿಕಾರಿ ಜೇಕಬ್ ಹೆಲ್ಬರ್ಗ್ ಹೇಳಿದ್ದಾರೆ. ಇನ್ನು ವೆನೆಜುವೆಲಾದಲ್ಲಿ ಭೂಕಂಪದಿಂದಾಗಿ ಮೃತಪಟ್ಟವರ ಸಂಖ್ಯೆ 1719ಕ್ಕೆ ಏರಿಕೆಯಾಗಿದೆ. ಅದರಲ್ಲೂ ಲಾಗ್ವೈರಾ ಕರಾವಳಿ ತೀರದಲ್ಲಿ ಹಲವರ ದೇಹ ಪತ್ತೆಯಾಗಿದೆ. ಭೂಕಂಪದ ತೀವ್ರತೆಗೆ ಹಾನಿಗೀಡಾಗಿ ಬಂದಾಗಿದ್ದ ಈ ಲಾಗ್ವೈರಾ ಬಂದರನ್ನ ಅಮೆರಿಕ ಸೇನೆ ತುರ್ತಾಗಿ ರಿಪೇರಿ ಮಾಡಿ ಮತ್ತೆ ಓಪನ್ ಮಾಡಿದೆ. ಹಾಗೆ ಇದರ ಮೂಲಕ ಅಮೆರಿಕದ ನೌಕೆಗಳಿಂದ ಪರಿಹಾರ ಸಾಮಗ್ರಿ ಕೂಡ ರವಾನೆ ಮಾಡಲಾಗ್ತಿದೆ. ಈ ನಡುವೆ ಕಟ್ಟಡದ ಅವಶೇಷಗಳ ಅಡಿ ಸಿಲುಕಿದ್ದ ತಾಯಿ ಮತ್ತು ಆಕೆಯ 18 ದಿನದ ಹಸುಗೂಸು 32 ಗಂಟೆಗಳ ಬಳಿಕ ಜೀವಂತವಾಗಿ ಪತ್ತೆಯಾಗಿದ್ದಾರೆ. ಇನ್ನೊಂದು ಕಡೆ ಅಮೆರಿಕದಿಂದ ಗಡಿಪಾರಾಗಿ ಬುಧವಾರವಷ್ಟೇ ವೆನೆಜುವೆಲಾ ತಲುಪಿದ್ದ 146 ಜನ ಉಳ್ಕೊಂಡಿದ್ದ ಹೋಟೆಲ್ ಕೂಡ ನೆಲಸಮ ಆಗಿದೆ. ಪರಿಣಾಮ 100ಕ್ಕೂ ಅಧಿಕ ಜನ ನಾಪತ್ತೆಯಾಗಿದ್ದಾರೆ. ಇನ್ನು ಅಮೆರಿಕ ವೆನೆಜುವೆಲಾಗೆ $300 ಮಿಲಿಯನ್ ಆರ್ಥಿಕ ನೆರವನ್ನ ಕೊಡೋದಾಗಿ ಘೋಷಿಸಿದೆ. ಈ ಹಿಂದೆ $150 ಮಿಲಿಯನ್ ಹೇಳಿತ್ತು, ಈಗ ಜಾಸ್ತಿ ಮಾಡಿದೆ. ಸದ್ಯ ವೆನೆಜುವೆಲಾದಲ್ಲಿ 27 ರಾಷ್ಟ್ರಗಳ 40ಕ್ಕೂ ಅಧಿಕ ರೆಸ್ಕ್ಯೂ ಟೀಮ್ಗಳು ಕೆಲಸ ಮಾಡ್ತಿವೆ. ಆದ್ರೂ ಪರಿಹಾರ ತಲುಪೋಕೆ ಲೇಟ್ ಆಗ್ತಿರೋದ್ರಿಂದ ರೊಚ್ಚಿಗೆದ್ದಿರೋ ಜನ ಸೂಪರ್ ಮಾರ್ಕೆಟ್ ಮತ್ತು ಮೆಡಿಕಲ್ ಶಾಪ್ಗಳನ್ನ ಲೂಟಿ ಮಾಡೋದು ಕೂಡ ಶುರುವಾಗಿದೆ. ಈಗ ಇನ್ನು ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಅದರ ಮೊದಲ ಸುತ್ತಿನ ಮಾತುಕತೆ ಶುರುವಾಗಿದೆ. ಜುಲೈ 7ರವರೆಗೆ ವರ್ಚುವಲ್ ಆಗಿ ಈ ಮೀಟಿಂಗ್ ನಡೆಯುತ್ತೆ ಅಂತ ಕೇಂದ್ರ ವಾಣಿಜ್ಯ ಇಲಾಖೆ ಮಾಹಿತಿ ಕೊಟ್ಟಿದೆ. ಸದ್ಯ ಮಾಲ್ಡೀವ್ಸ್ಗೆ ಭಾರತವೇ ಅತಿದೊಡ್ಡ ವ್ಯಾಪಾರಿ ಪಾಲುದಾರ. 2025-26ನೇ ಸಾಲಲ್ಲಿ ಉಭಯ ರಾಷ್ಟ್ರಗಳ ನಡುವಿನ ವ್ಯಾಪಾರ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿ $771 ಮಿಲಿಯನ್ ದಾಟಿದೆ. ಇದರಲ್ಲಿ ಭಾರತದ ರಫ್ತು $458 ಮಿಲಿಯನ್ ಇದ್ರೆ ಆಮದು $313 ಮಿಲಿಯನ್. ಭಾರತದಿಂದ ಮುಖ್ಯವಾಗಿ ಔಷಧ, ಸಿಮೆಂಟ್, ಕೃಷಿ ಉತ್ಪನ್ನಗಳನ್ನ ಮಾಲ್ಡೀವ್ಸ್ಗೆ ಕಳಿಸಲಾಗ್ತಿದೆ. ಈ ಹೊಸ FTA ಪ್ರಕಾರ 2 ರಾಷ್ಟ್ರಗಳ ನಡುವೆ ಆಮದು ರಫ್ತು ಸುಂಕ ತುಂಬಾ ಕಮ್ಮಿಯಾಗಿ ಅಥವಾ ಕೆಲವೊಂದರಲ್ಲಿ 0 ಆಗಿ ವ್ಯಾಪಾರ ಮತ್ತಷ್ಟು ಸ್ಮೂತ್ ಆಗುತ್ತೆ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಅಲ್ಲಿನ ಸುಪ್ರೀಂ ಕೋರ್ಟ್ ನಿಂದ ದೊಡ್ಡ ಮುನ್ನಡೆ ಸಿಕ್ಕಿದೆ. ಸರ್ಕಾರಿ ಸ್ವತಂತ್ರ ಸಂಸ್ಥೆಗಳ ಮುಖ್ಯಸ್ಥರನ್ನ ವಜಾ ಮಾಡೋ ಅಧಿಕಾರವನ್ನ ಕೋರ್ಟ್ ಅಮೆರಿಕ ಅಧ್ಯಕ್ಷರಿಗೆ ಕೊಟ್ಟಿದೆ. ಇದರಿಂದಾಗಿ ಸ್ವತಂತ್ರ ಸಂಸ್ಥೆಗಳ ಮೇಲೆ ಮುಂದೆ ಅಧ್ಯಕ್ಷರ ಕಂಟ್ರೋಲ್ ಹೆಚ್ಚಾಗುತ್ತೆ. ಈ ಹಿಂದೆ 1935ರ ನಿಯಮದ ಪ್ರಕಾರ ಈ ಸಂಸ್ಥೆಗಳ ಮುಖ್ಯಸ್ಥರನ್ನ ಈಸಿಯಾಗಿ ತೆಗೆಯಕ್ ಆಗ್ತಾ ಇರಲಿಲ್ಲ. ಆದ್ರೀಗ ಸುಪ್ರೀಂ ಕೋರ್ಟ್ 91 ವರ್ಷ ಹಳೆಯ ನಿಯಮವನ್ನ ಸಂಪೂರ್ಣವಾಗಿ ಚೇಂಜ್ ಮಾಡಿದೆ. ಫೆಡರಲ್ ಟ್ರೇಡ್ ಕಮಿಷನ್ FTC ಸದಸ್ಯರನ್ನ ವಜಾ ಮಾಡೋ ಟ್ರಂಪ್ ನಿರ್ಧಾರವನ್ನ ಕೋರ್ಟ್ ಎತ್ತಿ ಹಿಡಿದಿದೆ. ಆದ್ರೆ ಈ ಹೊಸ ನಿಯಮದಿಂದ ಅಮೆರಿಕದ ಕೇಂದ್ರ ಬ್ಯಾಂಕ್ ಫೆಡರಲ್ ರಿಸರ್ವ್ಗೆ ಅದಕ್ಕೆ ವಿನಾಯಿತಿ ಕೊಡಲಾಗಿದೆ. ಮತ್ತೊಂದು ಕಡೆ ಇನ್ನೊಂದು ಮಹತ್ವದ ತೀರ್ಪಲ್ಲಿ ಟ್ರಂಪ್ಗೆ ಹಿನ್ನಡೆನೂ ಆಗಿದೆ. ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಸಂತ್ರಸ್ತೆಗೆ $5 ಮಿಲಿಯನ್ ಪರಿಹಾರ ಕೊಡುವಂತೆ ಕೋರ್ಟ್ ಸೂಚಿಸಿದೆ. ನ್ಯೂಯಾರ್ಕ್ ಕೋರ್ಟ್ ತೀರ್ಪಿನ ವಿರುದ್ಧ ಟ್ರಂಪ್ ಮೇಲ್ಮನವಿ ಸಲ್ಲಿಸಿದ್ರು, ಆದರೆ ಕೋರ್ಟ್ ಅದನ್ನ ಕೂಡ ತಿರಸ್ಕರಿಸಿದೆ. ಇನ್ನು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿ ಹಾಗೂ ಟ್ರಂಪ್ ನಡುವಿನ ವಾಗ್ಯುದ್ಧ ಮತ್ತೆ ಶುರುವಾಗಿದೆ. ಮೆಲನಿ ಮಾತನಾಡಿದ್ದಾರೆ, ಈಗ ನಾನು ಆಂಟಿ ಅಮೆರಿಕನ್ ಅಲ್ಲ, ನಿನ್ನೆ ಆಗಲಿ ಇವತ್ತಾಗಲಿ ಮುಂದೆನೂ ಕೂಡ ನಾನು ಯಾರ ಮುಂದೆ ಮಂಡಿಯೂರೋದು ಇಲ್ಲ ಹಾಗಂತ ಅಂತ ಹೇಳಿದ್ದಾರೆ. ಜೊತೆಗೆ ಟ್ರಂಪ್ಗೆ ನೇರವಾಗಿ ಕೌಂಟರ್ ಕೊಟ್ಟಿರೋ ಮೆಲನಿ, ಅಧ್ಯಕ್ಷ ಟ್ರಂಪೇ, ನೀವು ಈ ತರ ವಿನಾಕಾರಣ ದಾಳಿ ಮಾಡೋದಕ್ಕೆ ಅರ್ಥನೇ ಇಲ್ಲ. ನಿಮ್ಮ ಫ್ರೆಂಡ್ ಆಗಿರೋದ್ರಿಂದ ನನ್ನ ಪಾಪ್ಯುಲಾರಿಟಿಗೆ ಯಾವುದೇ ಲಾಭ ಆಗಿಲ್ಲ. ನನ್ನ ಪಾಪ್ಯುಲಾರಿಟಿ ಇಟಲಿಯ ಹಿತಾಸಕ್ತಿ ಕಾಪಾಡೋದ್ರ ಮೇಲೆ ನಿಂತಿದೆ. ನಿಮ್ಮ ಜೊತೆಗೆ ಫ್ರೆಂಡ್ಶಿಪ್ ಮಾಡಿದ ತಕ್ಷಣ ನಾನು ಫೇಮಸ್ ಆಗಿಬಿಡಲ್ಲ ಅಂತ ಹೇಳಿದ್ದಾರೆ. ಹಾಗೆ ಇಟಲಿ ಒಂದು ಇಂಡಿಪೆಂಡೆಂಟ್ ಕಂಟ್ರಿ. ನನ್ನ ಪಾಪ್ಯುಲಾರಿಟಿ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ದು ಪಾಪ್ಯುಲಾರಿಟಿ ಹೇಗಿದೆ ಅಂತ ಟ್ರಂಪ್ ನೋಡ್ಕೊಳ್ಳಿ ನೀವು ಅಂತ ಮೆಲನಿ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಮಾರಾಟದ ಮೇಲಿದ್ದ ನಿರ್ಬಂಧವನ್ನ ಕೇಂದ್ರ ಸರ್ಕಾರ ರದ್ದು ಮಾಡಿದೆ. ಜುಲೈ 1ರಿಂದಲೇ ಈ ಎಲ್ಲಾ ನಿರ್ಬಂಧಗಳು ಸಂಪೂರ್ಣವಾಗಿ ತೆರವಾಗಲಿವೆ. ಇದುವರೆಗೂ ಸಾಮಾನ್ಯ ಬಂಕ್ಗಳಲ್ಲಿ ಒಬ್ಬ ಗ್ರಾಹಕರಿಗೆ ದಿನಕ್ಕೆ ಕನಿಷ್ಠ 200 ಲೀಟರ್ ಡೀಸೆಲ್ ಖರೀದಿ ಮಾಡೋಕೆ ಮಾತ್ರ ಅವಕಾಶ ಇತ್ತು. ಜೊತೆಗೆ ಕೈಗಾರಿಕಾ ಗ್ರಾಹಕರು ಸಾಮಾನ್ಯ ಬಂಕ್ಗಳಲ್ಲಿ ಇಂಧನ ಖರೀದಿಸುವ ಹಾಗಿಲ್ಲ ಅಂತ ರೂಲ್ಸ್ ಮಾಡಲಾಗಿತ್ತು. ಆದ್ರೀಗ ದೇಶದಲ್ಲಿ ಇಂಧನ ಪೂರೈಕೆ ಸುಧಾರಿಸಿರೋದ್ರಿಂದ ಈ ನಿರ್ಬಂಧಗಳನ್ನ ವಾಪಸ್ ಪಡೆಯಲಾಗಿದೆ. ಜೂನ್ 12ನೇ ತಾರೀಕು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಈ ನಿರ್ಬಂಧ ಹೇರಲಾಗಿತ್ತು. ಕಾಳಸಂತೆಯಲ್ಲಿ ಬ್ಲಾಕ್ ಮಾರ್ಕೆಟ್ ನಲ್ಲಿ ತೈಲ ಮಾರಾಟ ಹಾಗೂ ಅಕ್ರಮ ದಾಸ್ತಾನು ತಡೆಯೋಕೆ ಈ ರೂಲ್ಸ್ ಅನ್ನ ತರಲಾಗಿತ್ತು. ಇನ್ನೊಂದು ಕಡೆ ಪಾಕಿಸ್ತಾನದಲ್ಲಿ 125 ವರ್ಷ ಇತಿಹಾಸ ಇರೋ ಪುರಾತನ ಗುರುದ್ವಾರವೊಂದನ್ನ ಕೆಡವಲಾಗಿದೆ. ಪಂಜಾಬ್ ಪ್ರಾಂತ್ಯದ ಫಾರೂಕಾಬಾದ್ನಲ್ಲಿರೋ ಗುರುದ್ವಾರ ಸಿಂಗ್ ಸಭಾವನ್ನ ನೆಲಸಮ ಮಾಡಲಾಗಿದೆ. ಜೂನ್ 24ರ ರಾತ್ರಿ ಕೆಲ ದುಷ್ಕರ್ಮಿಗಳು ಈ ಕೃತ್ಯವನ್ನ ಮಾಡಿದ್ದಾರೆ. ಇದು ಸಿಂಗ್ ಸಭಾ ಚಳವಳಿಯ ಐತಿಹಾಸಿಕ ದೃಷ್ಟಿಯಿಂದ ಮಹತ್ವದ ಗುರುದ್ವಾರ ಆಗಿತ್ತು. ಸದ್ಯ ಈ ಘಟನೆ ನಡೆದು ಇಷ್ಟು ದಿನ ಆದ್ರೂ ಕೂಡ ಪಾಕ್ ಸರ್ಕಾರ ಯಾವುದೇ ಕ್ರಮ ತಗೊಂಡಿಲ್ಲ. ಹೀಗಾಗಿ ಪಾಕಿಸ್ತಾನದಲ್ಲಿರೋ ಸಿಖ್ ಪ್ರತಿನಿಧಿಗಳು ಪಾಕ್ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ.
ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮ ತಗೊಳ್ಳಿ ಅಂತ ಆಗ್ರಹ ಮಾಡಿದ್ದಾರೆ. ಏನೋ ಜರ್ಮನಿಯ ಸ್ಟೆಡ್ ನಗರದಲ್ಲಿ ಭೀಕರ ಗುಂಡಿನ ದಾಳಿಯಾಗಿದೆ. 6 ಜನರ ಪ್ರಾಣ ಹೋಗಿದೆ, ಹಲವರಿಗೆ ಗಾಯಗಳಾಗಿವೆ. 2 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಕೌಟುಂಬಿಕ ಕಲಹ ಕಾರಣ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಇತ್ತ ಫಿಫಾ ವಿಶ್ವಕಪ್ ವಿಚಾರಕ್ಕೆ ಬಂದ್ರೆ ಮೊರಾಕೊ ನೆದರ್ಲ್ಯಾಂಡ್ಸ್ ವಿರುದ್ಧ ಭರ್ಜರಿ ಗೆಲುವನ್ನು ದಾಖಲಿಸಿದೆ. 3-2 ಗೋಲುಗಳ ಅಂತರದಿಂದ ಗೆದ್ದು ರೌಂಡ್ 32 ನಾಕ್ಔಟ್ ನಿಂದ ರೌಂಡ್ 16 ನಾಕ್ಔಟ್ ಲೆವೆಲ್ ತಲುಪಿದೆ. ಅತ್ತ ಪೆರುಗ್ವೆ ಜರ್ಮನಿಯನ್ನು 4-3 ಗೋಲುಗಳ ಅಂತರದಿಂದ ಸೋಲಿಸಿದೆ. ಬ್ರೆಜಿಲ್ 2-1 ಗೋಲುಗಳ ಅಂತರದಿಂದ ಜಪಾನ್ ಅನ್ನ ಸೋಲಿಸಿದೆ. 2 ತಂಡಗಳು ಕೂಡ ರೌಂಡ್ 16 ನಾಕ್ಔಟ್ಗೆ ಎಂಟ್ರಿ ಕೊಟ್ಟಿವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ. ನಮ್ಮ ಚಾನೆಲ್ನ ವರ್ಕ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಇದನ್ನ ನಾವು ನಿಷ್ಪಕ್ಷಪಾತವಾಗಿ ಹೀಗೆ ಕಂಟಿನ್ಯೂ ಮಾಡೋಕೆ ನಿಮ್ಮ ಬೆಂಬಲದ ಅವಶ್ಯಕತೆ ಕೂಡ ಇರುತ್ತೆ ಸ್ನೇಹಿತರೆ. ಸೊ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಚಾನೆಲ್ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಆಗ ನೀವು ನಮಗೆ ಇನ್ನಷ್ಟು ಶಕ್ತಿ ಕೊಟ್ಟ ಹಾಗೂ ಕೂಡ ಆಗುತ್ತೆ. ಹಾಗೆ ಯಾರೆಲ್ಲ ಮೆಂಬರ್ಸ್ ಆಗ್ತಾರೋ ಅವರಿಗೆ ನಾವು ಪ್ರತ್ಯೇಕವಾಗಿ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ಕೂಡ ಮಾಡ್ತಾ ಇದ್ದೀವಿ. ಮೆಂಬರ್ಸ್ಗೆ ಮಾತ್ರ ಸೀಮಿತವಾಗಿರುತ್ತೆ ಅದು. ಅವುಗಳನ್ನ ಕೂಡ ನೀವು ನೋಡ್ಬೋದು. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಅನ್ನ ಚೆಕ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.